ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಳನ್ನು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ವಿಷಯಕ್ಕೆ ಹೋದರೆ, ಗಿಲ್ಲಿದಿಂದನೇ ಕಾವ್ಯ ಮನೆಯಲ್ಲಿ ಕಂಟಿನ್ಯೂ ಆಗ್ತಿದ್ದಾರೆ ಅಂಥೇಳಿ ಏನು ಹೌಸ್ ಕಂಟೆಸ್ಟೆಂಟ್ಸ್ ಏನು ಹೇಳ್ತಾ ಇದ್ರು, ಅದು ನಿಜ ಅನ್ನೋ ಥರ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಸಾಬೀತು ಮಾಡಿದ್ದಾರೆ. ಯಾಕಂತಂದರೆ ಕಾವ್ಯ ಅವರ ಬ್ರದರ್ ಆ್ಯಂಡ್ ಮದರ್ ಏನು ಬಿಗ್ ಬಾಸ್ ಹೌಸ್ಗೆ ಎಂಟ್ರಿ ಕೊಟ್ಟಿದ್ದಾರಲ್ವ, ಸೊ ಅಲ್ಲಿ ಪ್ರತಿ ವಿಷಯದಲ್ಲೂ ಗಿಲ್ಲಿ ಟಾಪಿಕೇ ಬರ್ತಾಯಿದೆ. ಗಿಲ್ಲಿಗೆ ಚೆನ್ನಾಗಿ ನೋಡ್ಕೋ, ಗಿಲ್ಲಿ ನಿನ್ನ ಎದರಲ್ಲೂ ಬಿಟ್ಕೊಟ್ಟಿಲ್ಲ, ನೀನು ಗಿಲ್ಲಿಗೆ ಎದುರಾಗೂ ಬಿಟ್ಕೊಡಕ್ಕೆ ಹೋಗ್ಬೇಡ, ಅವನು ಹಣ್ಣು ಎಗ್ಸ್ ಬೇಕಂತಂದರೆ ಕೂಡ ಅಂತೇಳಿ ಅವರ ಅಮ್ಮ ಏನು ಹೇಳ್ತಿದಾರಲ್ವ, ಸೊ ಅವರು ಒಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಕಾವ್ಯ ಮಾಡ್ತಿರುವಂಥ ತಪ್ಪನ್ನು ಕಾವ್ಯ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ, ಮನೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಗಿಲ್ಲಿದಿಂದನೇ ಕಾವ್ಯ ಇದ್ದಾರಾ ಅಂತ ಹೇಳಿ ಎಲ್ಲ ಕಡೆನೂ ಪ್ರೊಜೆಕ್ಟ್ ಮಾಡ್ತಿರ್ಬೋದನ್ನು ನೋಡಿ ಇದನ್ನು ಚೇಂಜ್ ಮಾಡ್ಬೇಕಂತೇಳಿ ಕಾವ್ಯ ತನ್ನ ಗೇಮ್ನ ಬದಲಾಯಿಸ್ಕೊಂಡಿದ್ದಲ್ಲ. ಕಳೆದ 3-4 ವಾರಗಳಿಂದ ನಾವು ನೋಡ್ತಿದ್ದಾವೆ. ಏನು ಗಿಲ್ಲಿ ಕಾವ್ಯ ಒಂದು ಕಾಂಬಿನೇಷನ್ ಬ್ರೇಕ್ ಮಾಡಿ ಗಿಲ್ಲಿ ತನ್ನ ಪ್ಲ್ಯಾನ್ ಮುಂದಕ್ಕೆ ಹೋಗ್ಬೇಕಂತ ಹೇಳಿ ಕಾವ್ಯ ಟ್ರೈ ಮಾಡ್ತಿದ್ದಲ್ಲ, ಅದು ವರ್ಕೌಟ್ ಆಗ್ತಿಲ್ಲ ಹೊರಗಡೆ ಅಂತ ಹೇಳಲಿಕ್ಕೆ ಅವ್ರ ಬ್ರದರ್ ಆ್ಯಂಡ್ ಮದರ್ ಆಲ್ರೆಡಿ ಫಿಕ್ಸ್ ಆಗಿ ಮನೆಗೆ ಬಂದುಬಿಟ್ಟಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ಗಿಲ್ಲಿ ಟಾಪಿಕೇ ಬರ್ತಾಯಿದೆ. ಗಿಲ್ಲಿನ ಎದುರಾಗೂ ಬಿಟ್ಕೊಡಕ್ಕೆ ಹೋಗಬೇಡ ಅಂಥೇಳಿ ಅವ್ರ ಮದರ್ ಸಾಕಷ್ಟು ಸಲ ಹೇಳಿದ್ದಾರೆ, ಗಿಲ್ಲಿನ ಚೆನ್ನಾಗಿ ನೋಡ್ಕೊತನೂ ಹೇಳಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ನೀನು ಕಂಟಿನ್ಯೂ ಆಗ್ತಿರೋದು ಮನೆಯಲ್ಲಿ ಗಿಲ್ಲಿ ಜೊತೆ ಚೆನ್ನಾಗಿದ್ದರೆ ಕಂಟಿನ್ಯೂ ಆಗ್ತೀಯಾ, ಇಲ್ಲಾಂತಂದರೆ ಎಲಿಮಿನೇಟ್ ಆಗ್ತೀಯಾ ಅನ್ನೋ ಥರನೇ ಅವಳಿಗೆ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಅವಳಿಗೂ ಕ್ಲಿಯರಾಗಿ ಕಟ್ಟು ಅರ್ಥ ಆಗಿಬಿಟ್ಟಿದೆ. ಅವಳು ಹೇಳಿದ್ ನಾನೇನು ಗಿಲ್ಲಿನ ಬಿಟ್ಕೊಟ್ಟಿಲ್ಲ ಅಂತ ಹೇಳ್ತಾಳೆ, ಆದರೂ ಒಂದು ಸಲ ಕೇಳ್ತಾಳೆ ಅವ್ರ ಮದರಿಗೆ, ನಾ ಬಿಟ್ಕೊಟ್ಟಿನ ಅಂತಂದರೆ ಹೌದು ಕೆಲವು ಸಲ ಬಿಟ್ಕೊಟ್ಟಿಯಾ ಅಂತ ಅವರಮ್ಮ ಹೇಳ್ತಾಳೆ. ಸೊ ಹೀಗೆ ಜಾನ್ವಿ ಕೂಡ ಹೊರಗೆ ಹೋದ್ಮೇಲೆ ಹೇಳಿದ್ರು, ಆ್ಯಕ್ಚುಲಿ ಕಾವ್ಯ ಈ ಮನೆಯಲ್ಲಿ ಸರ್ವೆ ಆಗ್ತಿರೋದು ಗಿಲ್ಲಿದಿಂದನೇ, ಎಲ್ಲರೂ ಕಾವ್ಯ ಗಿಲ್ಲಿ ಇಲ್ಲ ಅಂತಂದರೆ ಕಾವ್ಯ ಇಲ್ಲ ಅಂತಾರೆ ಅಂಥೇಳಿ ಬೇರೆ ಒಂದು ಗೇಮ್ ಪ್ಲೇಯನ್ನು ಸ್ಟಾರ್ಟ್ ಮಾಡ್ತಾರೆ. ಅವನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಲ್ಲ, ಅವನ್ನ ನಾಮಿನೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಲ್ಲ ಅಂಥೇಳಿ ಕಾವ್ಯ ಜಾಹ್ನವಿ ಹೇಳಿದ್ದನ್ನು ನಿಜವಾಗ್ಲೂ ಈ ಫ್ಯಾಮಿಲಿ ವೀಕ್ನಲ್ಲೇ ಸಾಬೀತಾಯ್ತದೆ. ಮತ್ತು ಅವ್ರ ಬ್ರದರ್ ನೇರಾನೇರಾಗಿ ಹೇಳ್ತಾನೆ, ನೀನು ಗಿಲ್ಲಿನ ಯಾಕೆ ನಾಮಿನೇಟ್ ಮಾಡಿದೀಯಾ, ನಿನ್ನ ಫ್ರೆಂಡ್ಶಿಪ್ಪು ಗಿಲ್ಲಿ ಫ್ರೆಂಡ್ಶಿಪ್ ಬೇರೆ ಲೆವೆಲ್ ಐತೆ ಅಂಥೇಳಿ ಅವನು ಹೇಳಿದಾಗ, ಸೊ ಕಾವ್ಯಗೂ ಅರ್ಥ ಆಗುತ್ತೆ ನಾನು ಇಲ್ಲಿ ಕಂಟಿನ್ಯೂ ಆಗ್ತಿರೋದು ಗಿಲ್ಲಿದಿಂದ ಅಂಥೇಳಿ ಅವ್ರಿಗೆ ಅರ್ಥ ಆಗಿರ್ಬೋದು. ಅವಳಿಗೂ ಗೊತ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಗಿಲ್ಲಿದಿಂದ ಮೈಲೇಜ್ ಸಿಗ್ತಾ ಇದೆ ನಮಗೂ ಅಂಥೇಳಿ. ಶಿ ಈಸ್ ಪ್ಲೇಯಿಂಗ್ ಹರ್ ಓನ್ ಗೇಮ್, ಇಟ್ ಈಸ್ ಎ ಸ್ಟ್ರಾಟಜಿ ಅನ್ಕೋಬೋದು, ತಪ್ಪೇನಿಲ್ಲ. ಕಂಟಿನ್ಯೂ ಆಗಲಿಕ್ಕೆ ಅವ್ರ ಜೊತೆ ಚೆನ್ನಾಗಿರೋದೇನು ತಪ್ಪೇನಿಲ್ಲ. ಬಟ್ ಬೇರೆ ಥರ ನಾವು ಆ ಲೂಪ್ದಿಂದ ಹೊರಗೆ ಬರಲಿಕ್ಕೆ ಗಿಲ್ಲಿನ ನಾಮಿನೇಟ್ ಮಾಡಿಬಿಟ್ರೆ ನಾನು ಆ ಲೂಪ್ದಿಂದ ಹೊರಗೆ ಬರ್ತೀನಿ ಅಂತ ಏನು ಅವರು ಅಂದ್ಕೊಂಡಿದ್ರಲ್ಲ, ಅದು ಫ್ಲ್ಯಾಪ್ ಆಗಿದೆ ಅಂತೇಳಿ ಅವ್ರ ಬ್ರದರೇ ಹೇಳಿದ್ದಾನೆ. ಸೊ ಇಷ್ಟೆಲ್ಲ ಹಿಂಟ್ಸ್ ಡೈರೆಕ್ಟಾಗಿ ಕೊಟ್ಟಿದ್ದಕ್ಕೆ ಕಾವ್ಯ ಫ್ಯಾಮ್ಲಿನ ಬಿಗ್ ಬಾಸ್ ಹೊರಗೆ ಹಾಕಿದ್ದಾರೆ. ಮೂಲ ನಿಯಮಗಳ ಉಲ್ಲಂಘನೆ ಅಂತ ಕಾರಣ ತೋರಿಸಿ ಬಿಗ್ ಬಾಸ್ ಕಾವ್ಯ ಅವ್ರ ಫ್ಯಾಮಿಲಿನ ಹೊರಗೆ ಹಾಕಿದ್ದಾರೆ. ಸೊ ಈಗಿಂದ ನೋಡಬೇಕು ಕಾವ್ಯ ಗಿಲ್ಲಿ ಜೊತೆ ರಿಲೇಷನ್ ಹೆಂಗಿರುತ್ತೆ ಅಂತ. ಕಾದು ನೋಡೋಣ ಏನಾಗುತ್ತೆ ಅಂತ.